ನೋಡಿ, ಇದು ಮರ ತುಂಡು ಮಾಡುವಂಥ ಮಿಷಿನ್ ಸ್ಟಾರ್ಟೇ ಆಗಲಿಲ್ಲ, ಸ್ವಲ್ಪ ಓವರ್ಫ್ಲೋ ಆಗಿದೆ ಅಂತೇಳಿ ನಮ್ಮ ಒಂದು ಯೋಚನೆ. ನೋಡ್ಬೇಕು, ಈಗ ತೆಗೆದು ಪ್ಲಗ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ನೋಡಿ, ಹೀಗೆ ಈ ರೀತಿಯಲ್ಲಿ ತೆಗೆಯುವುದು ಇದು ಕವರ್ ಎಲ್ಲ. ನೋಡಿ, ನೋಡಿ ಪ್ಲಗ್, ನೋಡಿ ಅದು ಪ್ಲಗ್ಗನ್ನು ತೆಗೆಯುವ ಈ ರೀತಿಯಲ್ಲಿ ತೆಗೆಯುವುದು ಪ್ಲಗ್. ನೋಡಿ, ನೋಡಿ ಅದರಲ್ಲಿ ಸ್ವಲ್ಪ ಓವರ್ಫ್ಲೋ ಆದದ್ದು ನೋಡಿ, ಪೆಟ್ರೋಲ್ ಎಲ್ಲ ಬಂದಿದೆ ನೋಡಿ ಅಲ್ಲಿ, ಅದನ್ನು ಕ್ಲೀನ್ ಮಾಡಬೇಕು. ಸೊ ಚೋಕ್ ತುಂಬ ಎಳೆದು ನಾವು ಇದು ಬೇಗ ಸ್ಟಾರ್ಟ್ ಆಗಬೇಕು ಅಂತೇಳಿ ಆ ರೀತಿ ಹರಸಾಹಸ ಸಹ ಮಾಡಬಾರ್ದು. ಎಲ್ಲಿಯಾದರೂ ಸ್ಟಾರ್ಟ್ ಆಗದೇ ಇದ್ರೆ ಒಂದು ಬಾರಿ ಮಾಡಬೇಕು. ಈಗ ಮತ್ತೆ ಇಲ್ಲಿ ಈ ರೀತಿಯಲ್ಲಿ ತಿರುಗಿಸಬೇಕು, ಆಗ ಅದರಲ್ಲಿರುವ ಪೆಟ್ರೋಲ್ ಅಂಶ ಎಲ್ಲ ಹೊರಗಡೆ ಬರ್ತದೆ. ನೋಡಿ, ಪೆಟ್ರೋಲ್ ನೋಡಿ ಎಲ್ಲ ಹೊರಗಡೆ ಬಂತು, ಚೆಲ್ಲಿ ಹೊರಗಡೆ ಬಂತು. ನೋಡಿ, ಈ ರೀತಿ ಮತ್ತೆ ಕ್ಲೀನ್ ಮಾಡಬೇಕು, ಪೆಟ್ರೋಲ್ ಎಲ್ಲ ತೆಗಿಬೇಕು. ನೋಡಿ, ಇಲ್ಲಿ ಒಂದು ವಿಚಾರ ಉಂಟು, ಇದು ಟ್ಯಾಂಕ್ ಉಂಟು ನೋಡಿ, ಟ್ಯಾಂಕಿಂದ ಈ ಕಾರ್ಬೊರೇಟ್ರಿಗೆ ಪೆಟ್ರೋಲ್ ಬರುತ್ತದೆ. ಈ ಚೋಕನ್ನು ನಾವು ಎಳೆದಿದ್ರೆ ಇದಕ್ಕೆ ಬರ್ತದೆ, ಇದರಿಂದ ಇಲ್ಲಿ ಬೋರ್, ಇದರ ಒಳಗಡೆ ಬೋರ್ ಉಂಟು, ಅದಕ್ಕೆ ಡೈರೆಕ್ಟಾಗಿ ಪೆಟ್ರೋಲ್ ಬರ್ತದೆ. ಇದು ಚೋಕು, ಇದು ಹೀಗೆ ಎಳೆಯುವುದು. ಎಳೆದ ತಕ್ಷಣ ಇಲ್ಲಿ ಕಾರ್ಬೊರೇಟ್ರಿಗೆ ಸ್ವಲ್ಪ ಪೆಟ್ರೋಲ್ ಬರ್ತದೆ, ನಂತರ ಇದರಿಂದ ಇಲ್ಲಿ ಬೋರಿಗೆ ಪೆಟ್ರೋಲ್ ಹೋಗ್ತದೆ. ಇಲ್ಲಿ ಒಂದು ತುಂಬ ಮುಖ್ಯವಾದಂಥ ಒಂದು ವಿಚಾರ ಇದೆ. ಚೋಕು ಒಮ್ಮೆ ಹೀಗೆ ಎಳೆದು ಒಮ್ಮೆ ಸ್ಟಾರ್ಟ್ ಇದನ್ನು ಎಳಿಬೋದು. ತುಂಬ ಹೊತ್ತು ಇದನ್ನು ಆನ್ ಮಾಡಿಟ್ಟು ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡಬಾರ್ದು. ಪೆಟ್ರೋಲ್ ಒಮ್ಮೆ ಬೇಕಷ್ಟು ಈ ಕಾರ್ಬೊರೇಟ್ರಿಗೆ ಬರ್ತದೆ, ನಂತರ ಈ ಬೋರಿಗೆ ಹೋಗ್ತದೆ. ಸೊ ಅದು ತುಂಬ ಮುಖ್ಯ ಇದರಲ್ಲಿ. ಹಾಗಂದರೆ ಇದನ್ನು ಆನ್ ಮಾಡೋದು ಮತ್ತು ದುಡಿಡೋದು ಅಷ್ಟೇ ಒಮ್ಮೆಗೆ ಮಾತ್ರ ಅದನ್ನು ಉಪಯೋಗ ಮಾಡಬೇಕು. ಇದು ತುಂಬ ತುಂಬ ಮುಖ್ಯ. ಇದು ಕೆಲವರಿಗೆ ಇದು ಗೊತ್ತಿರೋದಿಲ್ಲ. ಹೀಗೆ ಎಳೆದು ಬಿಟ್ಟು 10 ಸಾರ್ತಿ ಮಾಡ್ತಾರೆ, ಆಗ ನಿಮಗೆ ಪೆಟ್ರೋಲ್ ಎಲ್ಲ ಇಲ್ಲಿಗೆ ಬಂದಿರ್ತದೆ. ಮತ್ತು ಅದನ್ನು ತಿರುಗಿಸಿ ಎಲ್ಲ ನಾವು ತೆಗಿಬೇಕಾಗಿ ಬರ್ತದೆ. ಸ್ವಲ್ಪ ಕೆಲಸ ಹೊಡೆಚಾಟ ಬರ್ತದೆ ಕೆಲಸ ಎಲ್ಲ. ಸೊ ತುಂಬ ಮುಖ್ಯ ಇದು. ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಎಲ್ಲ. ಈಗ ಮತ್ತೆ ಪ್ಲಗ್ಗನ್ನು ಟೈಟ್ ಮಾಡೋದು ಎಲ್ಲ ಮತ್ತೆ ಫಿಕ್ಸ್ ಮಾಡೋದು, ಹೇಗಿತ್ತೋ ಅದೇ ರೀತಿಯಲ್ಲಿ ಮತ್ತೆ ನಾವು ಫಿಕ್ಸ್ ಮಾಡೋದು. ನೋಡಿ, ಈಗ ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಆಯಿತು, ನಮ್ಮ ಮೆಷಿನು ಎಷ್ಟು ಚೆನ್ನಾಗಿದೆ ನೋಡಿ.